ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಭಾನುವಾರ, ಹಂಗಾಗಿ ಇಬ್ಬರದು ರಜೆ ಐತಿ, ಅದಕ್ಕೆ ಒಂಚೂರು ಲೇಟಾಗಿ ಇದ್ದೀವಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ, ಯಾಕಂದ್ರೆ ಇವತ್ತು ನಮ್ಮ ಸಂತೋಣ್ಣವ್ರದ್ದು ಬರ್ಡೇ ಐತಿ. ಹಂಗಾಗಿ ಇವತ್ತು ಇನ್ನೊಬ್ಬನ ರಾಜು ಅಂತ ಎಲ್ಲ ಅವನಿಗೂ ನಮ್ಮ ಫ್ರೆಂಡಿಗೆ ಬರೋಕ್ಕೆ ಹೇಳಿದ್ದೀವಿ. ನೋಡೋಣ್ರಿ ಅವನು ಬಂದಮೇಲೆ ಒಂಚೂರು ಎಲ್ಲದಕ್ಕೆ ಹೋಗಿ ಒಂಚೂರು ಹಂಗೆ ಕೇಕ್ ಕಟ್ ಮಾಡಿಸಿ ಏನಾರ ಒಂಚೂರು ಅವನ ಜೊತೆಗೆ ಎಲ್ಲರೂ ಒಂಚೂರು ಹೊರಗೆ ತಿಂದು ಹಾಗೆ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ್ರಿ ಮುಂದೆ ಏನೇನಾಗತ್ತೆ. ಅಣ್ಣಾರೇನು ಮಕ್ಕೊಂಡಿದ್ದಾರೆ, ಭಾನುವಾರ ಐತೆ ಅಂತಂದು. ಫೈನಲಿ ಅಣ್ಣಾರು ಎದ್ದಾರ. ಬಡವೈ ಈಗ ಎದ್ದಾರ ಪಾಪ, ನೋಡ್ರಿ ಇನ್ನೂ ನಿಂತ್ಕೊಂಡಾಗ ಅದಾನ. ನೋಡ್ರಿ ನಮ್ಮ ಮನ್ಯಾಗ ಬೈಟ್ರು ಹೆಂಗ ಗಡ್ಡ ಕೂಲ ಎಷ್ಟೊಂದು ಬಿಟ್ಟಿ ಅಂತಂದು ಮನ್ಯಾಗ ಹೋಗಿ ನೀಟ್ ಕಟ್ಟಿಂಗ್ ಎಲ್ಲ ಶೇವಿಂಗ್ ಮಾಡಿಸ್ಕೊಂಬ ಅಂತ ಬರ್ತೀನಿ. ಹಿಂಗೆ ಅದೀನಿ ಆಮ್ಯಾಗ ಒಂದು ಹೆಂಗಾಗ್ತೀನಿ ನೋಡ್ರಿ, ಸ್ಮಾರ್ಟ್ ಬನ್ನಿ ನೋಡೋ ಮಾರ್ರಿ ಹೆಂಗೆ ಆತಾನ ಮುಂದೆ. 3 ವರ್ಷ ಆತ್ರಿ ಇವ ಕಟಿಂಗ್ ಮಾಡಿಸಿ. ನಾನು ಕಟಿಂಗ್ ಮಾಡಿಸ್ಬೇಕು ಅನ್ಕೊಂಡೆ, ಎಣ್ಣೆ ಹಚ್ಕೊಂಡ್ಬಿಟ್ಟತ್ತೀರಿ. ಎಲ್ಲಿ ಕಟಿಂಗ್ ಮಾಡಿಸ್ತಾರ? ಇಮೋಷ್ನಲ್ ಡ್ಯಾಮೇಜ್ ಇರಲಿ, ಏನು ಮಾಡೋಕ್ಕಾಗಲ್ಲ ರೀ. ಮಂಗಳೂರಿಗೆ ಬಂದು ಒಂದು ಸ್ವಲ್ಪ ಮಂಗಳೂರಿನ ನೀರು ನಮಗೆ ಹತ್ತಲಿಲ್ಲ, ಅದಕ್ಕೆ ಒಂಚೂರು ತಲೆ ಸ್ನಾನ ಮಾಡಿದ್ದಕ್ಕೆಲ್ಲ ಕೂದಲು ಊಟವು. ಫೈನಲಿ ಕಟಿಂಗ್ ಶಾಪಿಗೆ ಬಂದ್ವಿ. ಅಣ್ಣ ಅದ ಖಾಲಿ ಐತೆ, ಬರ್ರಿ ಖಾಲಿ ಐತೆ ಕಟಿಂಗ್ ಶಾಪ್. ಅಣ್ಣಂದಿಗೆ ಹೆರ್ಸಾನ. ನೋಡ್ರಿ ಹೇಗೈತೆ ಕಟಿಂಗ್. ನಮಸ್ಕಾರ ಸಾವುಕಾರ ಮಂದಿ. ನೋಡ್ರಿ ನಾವು ಕಟಿಂಗ್ ಮಾಡಿಸ್ಕೊಂಡ್ವಿ, ನೋಡ್ರಿ ಹೆಂಗೆ ಕಾಣ್ತೀವ. ಸ್ಮಾರ್ಟ್ ಆಗಿದ್ದೀನಲ್ಲ. ಬರ್ರಿ, ನಾನು ಇವತ್ತ ಬರ್ತಡೇ ಐತಲ್ಲ, ಇವತ್ತು ಇದಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬರೋಣ. 4 ಜನವರಿ 2026 ನಾವು ಇವತ್ತು ವೀಡಿಯೋ ಮಾಡಾಕ್ತೀವಿ. ಇದನ್ನ ಯಾವಾಗ ಅಪ್ಲೋಡ್ ಮಾಡ್ತೀವಿ ಗೊತ್ತಿಲ್ಲ, ಎಡಿಟರ್ ಇಲ್ಲ ಅಂದ್ರೆ ಬರ್ರಿ. ಇಲ್ಲ ರೀ, ಅದು ಒಂದು ಸ್ವಲ್ಪ ಆಫೀಸು ಹಂಗೆ ನೈಟ್ ಶಿಫ್ಟು ಡೇ ಶಿಫ್ಟ್ ಇರೋದಕ್ಕೆ ಒಂದು ಸ್ವಲ್ಪ ಎಡಿಟಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತೈತಿ. ಎಡಿಟಿಂಗ್ ಒಂಚೂರು ಲೇಟ್ ಆಗತ್ತೆ ನಮ್ಮದು, ಹಂಗಾಗಿ ಅಪ್ಲೋಡ್ಗಳು ಒಂದು ಸ್ವಲ್ಪ ಲೇಟಾಗಿ ಆಗ್ತಿದೆ. ನಾನು ಬರ್ತಡೇ ಯಾವಾಗ ನಂದು ಗೊತ್ತಾಗೋದಿಲ್ಲ ಅವ್ರಿಗೆ. ಒಂದು ಬರ್ಡೇ ಇರೋದು ಜನವರಿ 4 ಕಾಣಕ್ಕೆ ಹೋದ್ ನಂದು ಯಾವಾಗ ಅಂತ ಬರ್ತಡೇ ಗೊತ್ತಾಗಬೇಕಂತ ಬೇಡ್ರಿ, 4ನೇ ಜನವರಿ. ಅದಕ್ಕೆ ನೀವು ಎಡಿಟ್ ಯಾವಾಗ ಮಾಡಾಕೊಳ್ಳಿ. ಅದೇ ಆದಷ್ಟು ಬೇಗ. ಇವತ್ತು ಫ್ರೀ ಇದೆಲ್ಲ, ಇವತ್ತು ರಜೆ ಇದೆ. ಹೆಂಗಿದ್ರು ಇನ್ನೊಬ್ಬ ನಮ್ಮ ಫ್ರೆಂಡ್ ಬರ್ತಾನೆ ಇವತ್ತು ನೈಟ್ ಮಟ್ಟ. ಇವತ್ತು ಡೇ ಫುಲ್ ಡೇ ವೀಡಿಯೋ ಮಾಡಿ ಇದನ್ನು ಎಡಿಟ್ ಮಾಡಿ ಅಪ್ಲೋಡು ಟ್ರೈ ಮಾಡ್ತೀನಿ. ಆದಷ್ಟು ನಾಳೆ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ನೋಡೋಣ ರೀ. ಟೆಂಪಲ್ಲಿಗೆ ಬಂದಿದ್ವಿ. ಟೆಂಪಲ್ ಇವತ್ತು ಸಂಡೇ ಕ್ಲೋಸ್ ಆಯ್ತು. ಸಂಡೇ ಅಂತಂದು ದೇವಸ್ಥಾನಗಳನ್ನು ಕ್ಲೋಸ್ ಮಾಡ್ತಾರಂತ ನನಗೆ ಬೆಂಗಳೂರಿನಾಗ ಗೊತ್ತಾಗಿದ್ದು. ನಮ್ಮೂರಾಗ ಕ್ಲೋಸ್ ಇರಲ್ಲ ಆ್ಯಕ್ಚುಲಿ. ನೋಡಿರಿ ಬಡವೈ ಪಾಪ, ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟ್ ಅಲ್ಲ ದೇವಸ್ಥಾನ. ಗುಡಿ ಗೋಪುರಗಳು ಕ್ಲೋಸ್ ಆದ ಕಾರಣ ಹೊರಗಿಂದನೇ ನಮಸ್ಕಾರ ಮಾಡಿ ಹೊಂಟಿದ್ದೇವೆ. ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಂದ್ರೆ ಚಾ ಕುಡಿಬೇಕ್ರಿ. ಮೇನ್ ಚಾ ಕುಡಿಯೋಕೆ ಹೋಗೋಂತ ಇದ್ದೀವಿ. ಚಾ ಕುಡಿದು ಮುಂದಿಂದ ನೆಕ್ಸ್ಟ್ ಹೇಳ್ತೇನೆ. ಅಣ್ಣೊಬ್ಬ ಬರ್ಬೇಕು, ಅವನೇ ಬರ್ತಾನೋ ಗೊತ್ತಿಲ್ಲ. ಅವ್ನು ಬಂದಮೇಲೆ ಮುಂದಿನ ನೋಡೋಣಂತ. ಅಂತೂ ಈಗ ರೂಮಿಗೆ ಬಂದ್ವಿ. ಅವರ ಹೋಮ್ ರೀ. ಈ ಬುರ್ಜ್ ಖಲೀಫಾ ಮುಗ್ಸಕ ಹತ್ತಿ ತಟ್ಟೆ ಅವನು ನೋಡ್ರಿ ಸುಸ್ತಾಗಿ ಬಂದ್ಬಿಡ್ತಾವ. ಸುಸ್ತಾಗ್ಬಿಡ್ತಾವ. 6 ಪ್ಯಾಸ್ ಅಲ್ಲಿ ಬರ್ತಾವ ನೋಡ್ರಿ. ಅವಂಗ ಮತ್ತೆ ಎಲ್ಲಿ ಬರ್ತಾವ? ಕಿಡ್ನಿಯಲ್ಲಿ ಐತಿ ನನಗೆ. ನೋಡ್ರಿ ಕಿಡ್ನಿ ಎಲ್ಲೈತಪ್ಪ? ಕಿಡ್ನಿಯಲ್ಲಿ ಐತಿ. ಇಲ್ಲ ಐತಿ ನಮ್ಮ ಕಿಡ್ನಿ. ಬ್ರೇನ್ ಮತ್ತ ಬ್ರೇನ್ ಬೇರೆ ಕಡೆ ಐತ್ರಿ ಒಂದು. ಈಗ ರೂಮ್ ಒಳಗೆ ಬಂದ್ವಿ. ಈಗ ಮೊನ್ನೆ ಮ್ಯಾಗಿ ತಂದಿದ್ದೆ. ಮ್ಯಾಗಿ ಮಾಡ್ಕೊಂಡು ಅವನು ಮೆಟ್ರೋದ ಬರ ಅಂದನಂತ. ಇನ್ನೊಂದು ಅರ್ಧ ಗಂಟೆ ಆಗತ್ತೆ ಅಷ್ಟೇ. ಅವ್ನು ಬರೋದ್ರಾಗ ಪಟ ತಿಂದು ಮುಗಿಸಿ ಖಾಲಿ ಮಾಡ್ಬಿಡೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ
ಈ ತರದೆಲ್ಲ ಇದಾರೆ ಅಲ್ಲಿ ಮಾಡಿ ಮುಂದಿನ ನೋಡ್ಕೋಣ ಅಂತ. ಈ ಮ್ಯಾಗಿ 2 ನಿಮಿಷದಾಗ ಮಾಡ್ತಾರಂತ. 2 ನಿಮಿಷ ಆಗಲ್ಲ ಅದು. ನೋಡೋಣ ನಾವು ಮಾಡ್ತಾನೆ 2 ನಿಮಿಷ ತೊಗೊಂತಾನ, ಅವನು 20 ನಿಮಿಷ ತೊಗೊಂತಾನ ಅಂತಂದು ನೀವೆಲ್ಲ ಹೆಚ್ಚಲಿ ರೀ, ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಎಲ್ಲ ಹೆಚ್ಚಲಿ, ಆಮೇಲೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಮಾಡಲಿ ಎಲ್ಲಿ ನೋಡ್ರಿ ಸಾವ್ಕಾರ ಮಂದಿ, ಇವತ್ತು ನಾವು ಮ್ಯಾಗಿ ಮಾಡ್ತಾ ಇದ್ದೀವಿ. ಮ್ಯಾಗಿ ಮಾಡಲು ಫಸ್ಟು ಮ್ಯಾಗಿಯನ್ನು ಬಟ್ಲದಲ್ಲಿ ಹಾಕೋಬೇಕು. ಇದು ಯಾವ ಚೀಟ್ ಹಾಕ್ಯಾರಿ? ಎದ್ರು ಚೀಟ್? ಅಡಿಕೆ ಚೀಟ್. ಅಲ್ಲೂ ಅಡಿಕೆ ಚೀಟ್ ಇಟ್ಬಿಟ್ಟಾರ ನೋಡ್ರಿ ಇದ್ರಾಗ. ಮ್ಯಾಗಿ ಒಳಗೆ ಫಸ್ಟ್ ಟೈಮ್ ಅಲ್ಲೂ ಅಡಿಕೆ ಚೀಟ್ ಬಂದಿದ್ರಿ. ನಾವೀಗ ಈರುಳ್ಳಿ ಹಚ್ಕೊಂಡೇನ್ರಿ. ಹಾಂ ನಾನು ನೀನು ಅಲ್ಲಲ್ಲಿ ಅವು ಈರುಳ್ಳಿ ಅದ ಈರುಳ್ಳಿ ಸಣ್ಣ ಸಣ್ಣ ಇದ್ದು ಒಂದು ನಾನೀಗ ಸಣ್ಣ ಸಣ್ಣ ಇರೋದಕ್ಕೆ ಅದೇ ಇಟ್ಟಿದ್ದವ್ರಿ ಇಟ್ಟಿಟ್ಟೈತೆ ನೋಡ್ರಿ. ಇಟ್ಟಿದ್ದು ಕೈ ಅದಕ್ಕೆ ಅಂದ್ರೆ ಹಚ್ಕೊಂಡೆ ನಾನು. ಸಣ್ಣ ಇದ್ದು ಕೈ ಹಚ್ಕೊಂಡೇನಿ. ಒಂದು ಟೊಮೆಟೊ ರೇಟ್ ಜಾಸ್ತಿ ಆಗೈತ್ರಿ ಅದಕ್ಕೆ. ಫುಲ್ ಇದೆ ಟಮಾಟಿ. ಅದಕ್ಕೆ ಅರ್ಧ ಹಚ್ಚನ್ನ ಮತ್ತು ಅರ್ಧ ಹಚ್ಚಿ ಮರ್ಯಾದಿರಲ್ಲ ಅಂತ ಮೆಣಸಿಕಾಯಿ ಇದೆ ಹೆಚ್ಚಿ. ಇದು 2 ಮೆಣಸಿಕಾಯಿ ಹಚ್ಚನಿ. ಇನ್ನೊಂದು ಹಚ್ಚಲೆ ಖಾರನ ಆಗಂಗಿಲ್ಲ ನೋಡು. ಇನ್ನೊಂದು ಹಾಕ್ಲೆ. ಇನ್ನೊಂದು 2 ಹಾಕಿ ನೋಡ್ರಿ, ಇದು ಖಾರ ಆಗುತ್ತಲ್ರಿ. ಇನ್ನೂ 2 ಮೆಣಸಿಕಾಯಿ ಹಾಕಂ. 4 ಮೆಣಸಿಕಾಯಿ ಹಚ್ಕೊಂಡೇನಿ. ಒಂದು ಟೊಮೆಟೊ ಹಚ್ಕೊಂಡೇನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ಕೇಳದೆ. ಈಗ ನಾವು ನಮ್ಮ ಇವ್ರು ಇನ್ನೊಂದ್ಸಲ ಸಾವ್ಕಾರ ಮಂದಿ ಎಗ್ ಅಂದಿಲ್ಲ, ಎಗ್ ಮ್ಯಾಗಿ ಅಂತ್ರಿ. ಎಗ್ ಮ್ಯಾಗಿ ಮಾಡ್ತಾನೆ ಅಂತೀವ, ಫಸ್ಟ್ ಟೈಮ್ ಮಾಡ ಅಂತಾನ. ಎಗ್ ಮ್ಯಾಗಿ ಮಾಡ್ತಾನಂತ್ರಿ. ಎಗ್ ಮ್ಯಾಗಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಇವ ಎಗ್ ಮ್ಯಾಗಿ ಮಾಡ್ತಾನಂತ್ರ. ನಾನು ಬರ್ತಡೇ ಇಪ್ಪ ಮತ್ ಮಕ್ಕಳಂಗ ಮಾಡ. ಹಾಂ ಬಾಳ್ಗಿ ಇಟ್ಟರಿ. ಅಚ್ಚೋ ಹಾಂ ಹತ್ತಿತ್ತು. ಏನಾಗಂತೀರಿ? ಹಾಕ. ಹಾಂ ಎಣ್ಣೆ ಹಾಕಿ. ಇದು ನೋಡ್ರಿ ಫಾರಿನಿಂದ ತಂದಿರ ಎಣ್ಣಿದು. ಫಾರಿನಿಂದ ತಂದಿರ ಯಾಕ ಕೆಂಪು ಐತೆ ಅಂತ ತಿಕ್ಕೋಬೇಡ್ರಿ. ಮನೆ ಅಪ್ಪಿನಿಯವ್ರು ಇತ್ತಲ್ರಿ, ಅದ್ರ ಸಂಬಂಧ ನಾವು ಮನೆಯೊಳಗೆ ಚಿಕನ್ ಮತ್ತೆ ಕಬಾಬ್ ಮಾಡಿದ್ವಿ ಮನೆಯೊಳಗೆ. ಅದ್ರದ್ದು ಹಂಗೆ ಕಲರ್ ಆಗೈತಿ. ನೀನು ಶನಿವಾರ ಅಲ್ರಿ, ಅದ್ರ ಸಂಬಂಧ ನಾವು ಅದನ್ನ ಯೂಸ್ ಮಾಡಂಗಿಲ್ಲ. ಇವತ್ತು ಸಂಡೇ ಆಗಿದ್ರಿಂದ ಅದನ್ನ ಎಣ್ಣೆ ರೀಸೈಕಲ್ ಬಿನ್ ಮಾಡಂತೀವ್ರಿ. ಇವ್ ನೋಡ್ರಿ ಮ್ಯಾಗಿ ಮುಡ್ಯ ಅಂತನ್ರಿ. ಮ್ಯಾಗಿ ಪುಡಿ ಮಾಡ್ಕೊಂಡೆ ನಾನು. ಪುಡಿ ಮಾಡ ಅಂತಾನೆ. ನೀವು ಮನೆ ಒಳಗೆ ಮಾಡ್ಕೊರಿ. ಏನಾರ ಆತಂದ್ರೆ ಡಿಸ್ಕ್ಲೇಮರ್ ಕೊಡ್ತೀವ್ರಿ. ಇದ್ರಾಗಿಂತ ಏನಾರ ಆತಂದ್ರೆ ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಇವ ನೋಡ್ರಿ ಕೈಲಿ ಹಿಡಿತಾನೆ. ಯಾರು ಹೋಗೋದಿರ್ತಾರ? ಎಣ್ಣೆ ಕಾದೈತ್ರಿ. ಈಗ ಒಂದು ಬಳಕಾಯ್ತು. ಹಾಕ. ಹಾಂ ಸ್ವಲ್ಪ ಸಾಸಿವೆ, ಮತ್ತೆ ಜೀರಿಗೆ ಹಾಂ ಹಾಕಿ ಮೆಣಸಿಕಾಯಿ ಹಾಕಂತೇನ್ರಿ ನಾನು. ಬರ್ರಿ ಈಗ ತೋರಿಸ್ಬಾರ್ದು, ನನ್ನೇ ತೋರಿಸ್ತೀನಿ. ಮೆಣಸಿಕಾಯಿ ಹಾಕ್ಕೊಂಡೇನಿ. ಈರುಳ್ಳಿ ಹಾಕಂತೇನ್ರಿ ನಾನು. ಹಾಕೋರಿ. ನಾನು ದೊಡ್ಡ ಮ್ಯಾಗಿ ಪ್ಯಾಕೆಟ್ ದೊಡ್ಡದಿರೋದಕ್ಕೆ ಜಾಸ್ತಿ ಈರುಳ್ಳಿ ಹಚ್ಕೊಂಡಿದ್ದೀನಿ. ಸಣ್ಣ ಪ್ಯಾಕೆಟ್ ಮ್ಯಾಗಿ ಮಾಡ್ಬೇಕಾದ್ರೆ ನೀವು ಒಂದು 1.5-2 ಹಚ್ಕೊಂಡ್ರೆ ಸಾಕು. ಈಗ ಇದನ್ನ ಚೆನ್ನಾಗ ಕಲಿಸ್ಕೋಬೇಕ್ರಿ. ಈರುಳ್ಳಿ ಸ್ವಲ್ಪ ಬೇಕಿಟ್ಟೇನಿ. ಈರುಳ್ಳಿ ಹಾಕೊಂಡು ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ಬೇಕು. ಕಂದು ಬಣ್ಣದಾಗ ಹಂಗೆ ತಿಳ್ಕೊಬೇಡ್ರಿ. ನಮ್ಮ ಅಸಂಪ್ಷನ್ ಪ್ರಕಾರ ಕಂದು ಬಣ್ಣಕ್ಕೆ ಬರ್ಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಂಬಿಡ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅಂತೀನಿ. ಇಲ್ಲಿ ತೋರಿಸು, ನಂತ ತೋರಿಸ್ತಾ ಇದ್ದೀನಿ. ಹಾಂ ಎವಡಾತಿ ಕಲಿಸ್ಕೊಳಂದ್ರೆ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತೋರಿಸಲಿ. ಹಾಂ ಒಂದು ಸ್ವಲ್ಪ ಅರ್ಶಿನ ಹಾಕೋಣ. ಹಾಕ ಸಾಕು.
ಎತ್ತಾಕೆ ನೋಡ್ರಿ ಕಾಣ್ತಂದ್ರೆ ಹಾಂ ಖಾರ ಹಾಕ್ಬಾರ್ದ್ರಿ, ಇದಕ್ಕೆ ಖಾರ ಹಾಕಂಗಲ್ಲ. ಖಾರ ಹಾಕ್ಬಾರ್ದ್ರಿ. ಏನಾಗ್ಬೇಕು ಮತ್ತೆ? ಏನಿಲ್ಲ, ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಮತ್ತೆ ಖಾರ ಹಾಕ್ತೀವಿ. ಹಾಕ್ಯಾನ ಮೆಣಸಿನ್ಕಾಯಿ. ಟಮಾಟೆ ಕೊಡ್ರಿ ಅಣ್ಣ, ಟಮಾಟೆ. ಮ್ಯಾಗಿ ಮಸಾಲ. ಅಲ್ಲಿ ಹೊಡ್ಕಿ ಚಿಟ್ ತೊಗೊಂಬಂದ್ರಿ ಇವ. ಇಲ್ಲಿ ನೋಡ್ರಿ, ಇದನ್ನ ನೋಡಿದ್ರೆ ನಿಮ್ಗೆ ಏನೇನು ಬರ್ತೈತಿ? 30 ಜನ್ದಾಗಿ ಮಾವಾಗಿ ಇವತ್ತು ತಿಕ್ತಿದ್ದ ನೀವ ಕರೆಕ್ಟ್ ಹೊಡಿತ ನೋಡ್ರಿ. ಮಾವ ತಿಕ್ಕಿ ಹೊಡ್ಯೋದೆಲ್ಲ ಗೊತ್ತೈತಿ. ಮ್ಯಾಗಿ ಮಸಾಲ ಪ್ಯಾಕೆಟ್ ಕಟ್ ಮಾಡ್ಕೊಂಡು ಇವಂಗ ಇದಕ್ಕೆ ಆರ್ಟಿಸ್ಟ್ ಅಂತಂದು ಹೇಳ್ತೀನಿ ಅಂದ್ರೆ, ನಾನಾಗಿದ್ರೆ ಒಂದು ಪ್ಯಾಕೆಟ್ ತೆಗೆದು ಕಟ್ ಮಾಡಿ ಒಂದೊಂದು ಹಾಕ್ತಿದ್ದೆ. ಇವ ಡಬಲ್ ತೊಗೊಂಡು ಅದ್ರಾಗ ಕಟ್ ಮಾಡಿ ಟೈಮ್ ಮುಖ್ಯ. ಅದಕ್ಕೆ ಆರ್ಟಿಸ್ಟಿಗೆ ಸ್ವಲ್ಪ ಚಳಿ ಇರ್ತಾವ. ಕಲಿಸ್ಕೋಬೇಕು. ಕೆಲಸ ಅಂತಾನೆ ಮಸ್ತಿ ಮಾತ್ರ ಬರೋದ್ರಿ. ಚಿಕ್ಕ ಸ್ಮೆಲ್ ಬಂದ ಬರತೈತಿ. ಹೊಟ್ಟಿ ಉರಿ ಮಾಡಕತ್ತೇವಲ್ಲ, ಹೊಟ್ಟಿ ಉರಿ ಅದು. ಹೌದು ಇಷ್ಟು ದಿನ ನಾನ ಮಾಡಿ ಒಂದು ಹೆಂಗಾತಂದ್ರ ಲೆಕ್ಕ. ಇವತ್ತ ಒಂದಿನ ಮಾಡ ಅಂತನ್ರಿ ಅಡಿಗೆ. ಅದೇನ ಅಂತಾರಲ್ಲ, ತಾಯಿ ಊಟದಾಗಿಂತಾನು ತನ್ನ ಮಗ ದೊಡ್ಡವ ಆಗ ಮಟ್ಟ ಬೆಳೆಸಿ ಊಟ ಹಾಕಿ ಸಾಕಿರ್ತಾಳ. ಏಂತಿ ಬಂದ ಮ್ಯಾಕ ಒಂದ್ ಅಡಿಗೆ ಮಾಡ್ಕೊಟ್ಬಿಟ್ರ ವಾ ಎಷ್ಟ್ ಚೆನ್ನಾಗಿ ಮಾಡಿ ಅಂತಂದು ಹೇಳಿರ್ತಾಳ. ತಾಯಿ ಒಂದ್ಸಲನು ಹೇಳಿರಂಗಿಲ್ಲ. 2 ಗ್ಲಾಸ್ ಹಾಕ್ತೇನ್ರಿ ನೀರು. 2 ನಿಮಿಷ ಅಂತ್ರಿ ಇದನ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 15 ನಿಮಿಷ ಆತ್ರಿ. ಇನ್ನ ಮ್ಯಾಗಿ ಆಗಿಲ್ಲ ಇದು. 2 ಗ್ಲಾಸ್ ನೀರು ಹಾಕೇನಿ. ಹಾಕಿ ಸರಿ, ಕುದಿಲಿ ಬೇಡ, ಅದು ಕುದಿಬೇಕ್ರಿ ಒಂದು ಸ್ವಲ್ಪ. ಅದು ಕುದಿಬೇಕು. ತತ್ತಿ ಯಾವಾಗ ಆಗ್ತಿ? ಇವ ಯಾರ್ಲಿ ಇವ ತತ್ತಿ ಇದು? ಅಯ್ಯೋ ಶಿವನೇ, ಎಲ್ಲಿಂದ ಹಿಡ್ಕೊಂಬಂದ್ರಿಪ್ಪ ಇವಂಗ. ನೋಡ್ರಿ, ನೆನಪಾರ್ರಿ, ತತ್ತಿ ಹಾಕಿಲ್ಲ. ಇದಕ್ಕಿಂತ ಮುಂಚೆ ನೀರು ಹಾಕಿನ ಮುಂಚೆನ ತತ್ತಿ ಹಾಕೊಂಡು ಕಳಿಸ್ಕೋಬೇಕು ಅದನ್ನ. ಈಗ ಹಾಕಾಕಂತಾನ ಒಟ್ಟು ಏನೇನ ಹಾಕಿ ಏನೇನ ಮಾಡ ಅಂತಾನ. ಒಟ್ಟು ಚಲೋ ಮಾಡಪ್ಪ ಯಪ್ಪ. ತತ್ತಿ ಹೊಡೆದ ಒಂದು ನೆಲ್ಸಾಕ್ ಈಗ ಫುಲ್ ಪುಡಿ ಮಾಡೈತ್ರಿ. ಸಾಕು. ನೆಕ್ಸ್ಟ್ ಕುದಿಯ ಅಂತ ಕುದಿಯ ಅಂತ ಇದಕ್ಕೆ ಹಾಕ್ಬಿಡೋದ್ರಿ. ಇಷ್ಟು ಹಾಕ್ಕೊಂಡು ಬೆನಿಬೇಕು. ಎಲ್ಲೇ ಅದು ತತ್ತಿ ಹಾಕೋದು ಒಂದು ಚೂರು ಒಂದು ಸ್ವಲ್ಪ ಮಿಸ್ ಐತ್ರಿ. ಎಲ್ಲ ಈರುಳ್ಳಿ ಒಗ್ಗರಣೆ ಹಾಕೊಂಡ್ಮೇಲೆ ತತ್ತಿ ಹಾಕೋಬೇಕು. ತತ್ತಿ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಬೇಕು. ಲಾಸ್ಟಿಗೆ ನೀರು ಹಾಕಿ ಇದು ಮ್ಯಾಗಿ ಪುಡಿ ಮಾಡ್ಕೊಂಡಿರ್ತೇವಲ್ಲ ಇದನ್ನ ಹಾಕಿ ಸರಿಯಾಗಿ ಕಲಿಸಿ ಒಂದು ಸ್ವಲ್ಪ ಕುದಿಸ್ಬಿಟ್ರ ಎಗ್ ಮ್ಯಾಗಿ ರೆಡಿ. ಫ್ರೆಂಡ್ಸ್, ಸ್ವಲ್ಪ ಕೊತ್ತನೆ ಕುದಿಯುತ್ತಿದೆ. ಸ್ವಲ್ಪ ಕುದಿಯ ಮಟ್ಟ ಬಿಟ್ಟು ಸ್ವಲ್ಪ ಕುದಿಯಾಕ್ ಬಿಡೋದ್ರಿ. ನಾ ಹೇಳಿದ್ರಿ ಸಂಡೇ ಐತಿ ಮಟನ್ ಮಾಡಪ್ಪ ಅಂತಂದ್ರೆ ಮ್ಯಾಗಿ ಮಾಡಿ ಇಟ್ಟ ನೀವು ಅಣ್ಣ. ಐತಲ್ಲ ಏನಾರ ಪಾರ್ಟಿ ಕೊಡ್ತಾನ ಅಂತ ಇಲ್ಲಿ ಮಟನ್ ತಂದ್ಬಿಟ್ರಿ ಇಲ್ಲೇ ಮುಗಿಸ್ಬಿಡ್ತಾನವ. ಅದಕ್ಕೆ ಇಂಟೆಲಿಜೆಂಟ್ ಬಾಯ್ ಅಂತೂ ಇಂತೂ ಆತ್ರಿ. ಬೆಂದೈತಿ. ಕೊತ್ತಂಬರಿ ಇದ್ದಿತ್ತ ಮ್ಯಾಗ ಉದುರಿಸ್ಬೋದಿತ್ತು, ಕೊತ್ತಂಬರಿ ಇಲ್ಲ ಅಷ್ಟೇ. ಹಂಗಾಗಿ ನೋಡ್ರಿ ಹೆಂಗೈತ್ ಮ್ಯಾಗಿ. ವೆರಿ ಟೇಸ್ಟಿ. ಇನ್ನ ತಿಂದ ಇಲ್ಲ, ತಿಂದು ನೋಡೋಣ. ಸಾರು ಮಾಡ್ಕೊಂಡು ತಿನ್ನನ್ರಿ. ಪಕ್ಕ ಸಕ್ಕತ್ತಾಗಿರ್ತೈತಿ. ಟೇಸ್ಟ್ ಮಾತ್ರ ಮಸ್ತಾಗಿರ್ತೈತಿ. ಮನ್ಯಾಗ ಟ್ರೈ ಮಾಡ್ರಿ. ಇಂತೂ ಮ್ಯಾಗಿ ರೆಡಿ ಆಗೈತ್ರಿ. ಈಗ ಸರ್ವ್ ಮಾಡ್ಕೊಂಡು ಸ್ಪೂನ್ ಹಾಕಿ ಈಗ ಕೊಡ್ಬಿಡೋದು. ಹಾಕೋಲೆ ಹಾಕೋ. ನೀವು ಮಾಡ್ರಿ, ಮನ್ಯಾಗ ಮಾಡ್ಕೊಂಡು ತಿನ್ರಿ. ಮನ್ಯಾಗ ಮಾಡ್ಕೊಂಡು ಟೇಸ್ಟ್ ನೋಡ್ರಿ. ಅವನು ರಾಜ ಬಂದ್ಮೇಲೆ ಒಂದು ಸ್ವಲ್ಪ ಸಿಗೋಣ. ಈಗ ಸದ್ಯಕ್ಕೆ ನಾವು ಟಿಫನ್ ಮಾಡ್ಕೊಂಡು ಇನ್ನ ಐತಲ್ಲ ಮಾಡ್ಕೋಣ. ನಾ ಮುಗಿತಂತ ಮಾಡಿದ್ದೀರಿ ವಿಡಿಯೋ. ಇನ್ನ ಐತಿ. ಬರ್ತೇವಿ. ಮ್ಯಾಗಿ ತಿನ್ಕೊಂತ ನಿನ್ನೆ ಬಿಗ್ ಬಾಸ್ ಇವತ್ತು ನೋಡೋಣ. ಬಿಗ್ ಬಾಸ್ ನೋಡ್ಕೊಂಡು ತಿಂದು ಮತ್ತೆ ಬರ್ತೇವೆ ವಾಪಸ್. ಸಿಗನ್ರಿ.
ಆರ್ಮಿ ಹುಡುಗ ಬಂದಾನ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಣ್ಣ ಹೋಟೆಲಿಗೆ ಕರ್ಕೊಂಡು ಹೊಂಟಾನ್ರಿ. ರಿಟೈರ್ಮೆಂಟ್ ಆಗಿ ಫೈರ್ ಆಕ್ಸಿಡೆಂಟ್ ಆಗಿತ್ತಲ್ಲಿ, ಅದಕ್ಕೆ ಹಂಗೆ ಇರ್ತಾವೆ. ಹೋಟೆಲಿಗೆ ಕರ್ಕೊಂಡು ಹೊಂಟಾನ ಅಣ್ಣ ಊಟಕ್ಕೆ. ಇವರು ಈಗ ಏನು ಕಾಣಕ್ಕೆ ನಿಮ್ಮ ಹಾಡು ನಿಮ್ಮ ಮಾತಾಡ ಆಮೇಲೆ ಬರ್ಬೋದು. ಇವರಿಬ್ರು ಅವನವನ 50 ರೂಪಾಯಿ ಕೇಕ್ ತೊಗೊಂಬಂದು ನನಗೆ 500 ರೂಪಾಯಿ ಬರ್ರಿ. 500 ರೂಪಾಯಿ ಎಲ್ಲ ಇಲ್ಲ, ಒಂದು 700 ರೂಪಾಯಿ 800 ರೂಪಾಯಿ ಮಾಡೋಣ ಅಂತ. ಎಷ್ಟು 700 800 ಹೋಗಿ ನೀನು ನೋಡ್ರಿ ಹೇಳಿದ್ರಿ. ಫೈನಲಿ ಹೋಟೆಲಿಗೆ ಸ್ಟಾರ್ ಹೋಟೆಲ್ ರೀ, ಫುಡ್ ಸ್ಟಾರ್ ಹೋಟೆಲ್ ಕರ್ಕೊಂಬಂದ ಅಣ್ಣ. ನೋಡೋಣ ಅಣ್ಣ ಡೀಪ ನೋಡ್ತಾವನೆ. ಹೇಳಪ್ಪ ಮೆನು. ಬಿರಿಯಾನಿ ಬಂತು. ಸಂತೆ ಫಸ್ಟ್ ಗೋಬಿ ಇಲ್ಲಿ ಹಾಫ್ ಐಸ್ ಕೊಡ್ತಾನಿವ. ಏನು ಫುಲ್ ಹೇಳಿದ್ರು ಒಂದು ಫುಲ್ ಅವು ಮಾಡಿದ ಡಬ್ರಿನೇ ತಂದಿಡ್ತಾನೆ, ಏನು ಗೊತ್ತಿಲ್ಲ. ಸ್ಪೂನ್ ಇನ್ನೊಂದು ಹೇಳಲ್ಲ ಅದ್ರಾಗ ಏನು ತಿಂತಿ? ಯೂಸ್ ಸ್ಪೂನ್ ತಗೋ, ಯೂಸ್ ಮಾಡು. ಫೈನಲಿ ಒಂದು ಗೋಬಿ ಚಿಕನ್ ಬಿರಿಯಾನಿ, ಹಾಫ್ ಚಿಕನ್ ಬಿರಿಯಾನಿ 3 ತಿಂದು ಮತ್ತು ಒಂದು ವಾಟರ್ ಬಾಟ್ಲ್ ತಗೊಂಡು ಬಾಯಾಗ ಒಂದೊಂದು ಪಾನ್ ಹಾಕೊಂಡು ಹೊಂಟೇವೆ ನೋಡ್ರಿ ಮನೆಗೆ. ಮುಗೀತಿಲ್ಲ ಈಗ ದಿನ. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಸೂಪರ್ ಆಗಿದೆ. ಟುಸ್ಟ್ 2 ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು.